ಸರ್ ನಮಗೋಸ್ಕರ ಏನ್ ಅಡ್ಗೆ ಮಾಡ್ತಾ ಇದ್ದಾರೆ? ಒಂದ್ ಒಳ್ಳೆ ಬೆಂಡೆಕಾಯಿ ರಾಯ್ತ. ವಾವ್, ಇದೇನಕ್ಕೆ ಅಂತ ಅಂದ್ರೆ ಪ್ರತಿ ದಿವಸ ಅನ್ನಕ್ಕೆ ಬರೀ ಸಾಂಬಾರು ತಿಳಿಸಾರು ಈ ತರದ ಚಿತ್ರಾನ್ನ, ಕೆಲವು ದಿವಸಗಳು ಈ ಸಾಂಬಾರಿಂದ ಹೊರತಾಗಿರ್ಬೇಕು. ಅಂತ ಸಮಯದಲ್ಲಿ ಈ ತರ ರಾಯ್ತಗಳನ್ನ ಮಾಡ್ಕೊಂಡು ಅನ್ನ ಕಲ್ಸ್ಕೊಂಡು ತಿಂದ್ರೆ ದೇಹಕ್ಕೂ ತಂಪು, ಆರೋಗ್ಯಕ್ಕೂ ಒಳ್ಳೇದು. ಅಂಕಲ್ ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಒಂದ್ ಬಾಣ್ಲೆ ಕೊಡಿ. ಈಗ ಸ್ವಲ್ಪ ಲೈಟ್ ಆಗಿ ಎಣ್ಣೆ ಸ್ವತಂತ್ರ ಸೂರ್ಯಕಾಂತಿ ಎಣ್ಣೆ ಕೊಡಿ. ದಿನ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅಂತ ಇದ್ವಿ, ಇವತ್ತು ಸ್ವತಂತ್ರ ಸೂರ್ಯಕಾಂತಿ ಎಣ್ಣೆ ಅಂತ ನಮ್ಮ ಶ್ರೀಧರ್ ಸರ್ ಅವರಿಂದ ನಾಮಕರಣ ಆಗಿದೆ. ಸೊ ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದು ಎಣ್ಣೆ ಕಾಯೋವರ್ಗುನು ಒಂದು ಮಿಕ್ಸಿ ಜಾರ್ ಕೊಡಿ. ಸ್ಪೂನ್ ಕೊಡ್ಲಾ? ಇಲ್ಲ, ಇಷ್ಟು ಹಾಕ್ಬಿಡದೆ. ಒಂದ್ ಬಟ್ಲು ತೆಂಗಿನಕಾಯಿ, ಫುಲ್ ತೆಂಗಿನಕಾಯಿ, ಒಂದು 5 ಹಸಿಮೆಣಸಿನಕಾಯಿ, 5 ಹಸಿಮೆಣಸಿನಕಾಯಿ, ಖಾರ ಹಾಕಿ ಒಂಚೂರು ಖಾರ ಜಾಸ್ತಿ ಬೇಕಿದ್ರೆ ಒಂದು ಚೂರು ಜೀರಿಗೆ, ಚೂರು ಅಂದ್ರೆ ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು 4 ಕರಿಬೇವಿನ ಎಸಳು. ಇದನ್ನ ಮಿಕ್ಸಿಗೆ ಹಾಕೊಡಿ. ನೀವು ನೀರ್ ಹಾಕ್ಬೇಕಾ ಅಂಕಲ್? ನೀರ್ ಹಾಕಿ ಪೇಸ್ಟ್ ತರ ಇರ್ಲಿ, ತೊಂದ್ರೆ ಇಲ್ಲ. ಹಾಕಿ ಒಂದ್ ಅರ್ಧ ಲೋಟ ಹಾಕೊಳ್ತೀನಿ. ಹಾಕಿ ಒಂದ್ ಅರ್ಧ ಲೋಟ ಹಾಕಿ. ಓಕೆ, ಸೊ ಇವತ್ತು ನಮ್ಮ ಬೆಂಡೆಕಾಯಿ ರಾಯ್ತಾಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ನಾವು ಯೂಸ್ ಮಾಡ್ತಾ ಇದೀವಿ ಬೋರೋಸಲ್ ಅವರ ಸ್ಮಾರ್ಟ್ ಮಿಕ್ಸಿಯನ್ನ. ಬನ್ನಿ ಶುರು ಮಾಡೋಣ. ಓಕೆ, ಇವಾಗ ಏನ್ ಮಾಡೋಣ? ಎಣ್ಣೆ ಕಾದಿದೆ. ಈ ಬೆಂಡೆಕಾಯಿನ ತೊಳೆದು ಒರೆಸಿ ಹೆಚ್ಚಿ ಎತ್ತಿಟ್ಕೊಂಡಿದೀವಿ. ನೋಡಿ, ಈ ತರ ಹೆಚ್ಕೋಬೇಕು. ಈ ತರ ಹೆಚ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ. ಈ ಬೆಂಡೆಕಾಯಿನ ನಾಜೂಕಾಗಿ ಹಾಕಿ, ಬಿಕಾಸ್ ಇಟ್ ಈಸ್ ಲೇಡಿ ಫಿಂಗರ್. ಅಂಕಲ್, ಏನಕ್ಕೆ ಬೆಂಡೆಕಾಯಿನ ಹುರ್ಕೋತೀವಿ ನಾವು? ಆಕ್ಚುಲಿ ಅದರಲ್ಲಿ ಆ ಲೋಳೆ ಅಂಶ ಇರುತ್ತಲ್ಲ, ಹೋಗ್ಲಿ. ಈ ಹಂತದಲ್ಲಿ ಒಂದು ಚೂರು ಉಪ್ಪು, ಚೂರು ಈ ತರ ಆ ಬೆಂಡೆಕಾಯಿಗೆ ಹೊಂದ್ಕೊಳ್ಳೋ ತರ ಒಂದು ಚೂರು ಉಪ್ಪು ಹಾಕಿದ್ರೆ ಅದು ಇನ್ನ ಒಂದು ಸ್ವಲ್ಪ ಬೆಂಡೆಕಾಯಿ ತಿಂದಾಗ ಅದು ಆ ಉಪ್ಪಿನ ಅಂಶ ಫೀಲ್ ಆಗುತ್ತೆ. ಅಂದ್ರೆ ಉಪ್ಪೆಲ್ಲ ಚೆನ್ನಾಗಿ ಹಿಡ್ಕೊಂಡಿರುತ್ತೆ. ಇದೆಲ್ಲ ನೀವು ಮಾಡ್ತೀರಾ ಅಂಕಲ್ ಕ್ಯಾಟರಿಂಗ್ ಅಲ್ಲಿ? ಹೌದು, ಮಾಡ್ತೀವಿ. ಫಂಕ್ಷನ್ಸ್ ಏನಾದ್ರು ಇದ್ದಾಗ ಮಾಡ್ತೀರಾ? ನಮ್ಮಲ್ಲಿ ಹೆಂಗೆ ಅಂದ್ರೆ ನಮ್ಮ ಮನೆ ರುಚಿ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ, ಚೆನ್ನಾಗಿ ಮಾಡ್ಕೊಡ್ತಾರೆ ಅಂತ ಅನ್ನೋ ಅಭಿಮಾನ ಬರೋದು ಯಾವಾಗ ಅಂದ್ರೆ ಅವ್ರವ್ರಿಗೆ ತಕ್ಕಂತೆ ಅಡಿಗೆ ಮಾಡಿ. ಈಗ ಮಂಗಳೂರಿನವ್ರಿಗೆ ತಕ್ಕಂತೆ ಅಡಿಗೆ ಮಾಡಿ, ಮೈಸೂರಿನವ್ರಿಗೆ ಉಪ್ಪು ಹುಳಿ ಖಾರ ಎಲ್ಲ ಹದವಾಗಿರ್ಬೇಕು. ಭೋಜನ ಪ್ರಿಯರು ಇರ್ತಾರೆ. ಭೋಜನ ಪ್ರಿಯರಿಗೆ ಉತ್ತಮವಾದ ಭೋಜನವನ್ನ ಬಡಿಸಿದಾಗ ಮಾತ್ರ ನಾವು ಬಹುಜನ ಪ್ರಿಯರಾಗುವುದು. ಸೂಪರ್, ನೋಡಿ ಎಂತ ಮಾತು. ಭೋಜನ ಪ್ರಿಯರಿಗೆ ಒಳ್ಳೆ ಅಡುಗೆನ ಬಡಿಸಿದಾಗ ನಾವು ಬಹುಜನ ಪ್ರಿಯರಾಗಬಹುದು. ಇದನ್ನ ಒಂದು ಬೌಲ್ ಶಿಫ್ಟ್ ಮಾಡ್ಕೊಳ್ಳೋಣ, ಅಲ್ಲಿ ತಣ್ಣಗಾಗುತ್ತೆ. ಒಂದು ಒಗ್ಗರಣೆ ಮಾಡೋದಿಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಹಾಕದ ಅಂಕಲ್ ಇದಕ್ಕೆ? ಈಗ ಈ ಮಸಾಲೆ ರುಬ್ಕೊಂಡ್ವಲ್ಲ, ಅದನ್ನೆಲ್ಲ ಇಲ್ಲಿ ಬೆಂಡೆಕಾಯಿ ಮೇಲೆ, ಬೆಂಡೆಕಾಯಿ ತಣ್ಣಗಾಗಿದೆ, ಈ ಬೆಂಡೆಕಾಯಿ ಮೇಲೆ ಇಲ್ಲಿ ಹಾಕ್ಬಿಡೋದು. ಸ್ವಲ್ಪ ನೀರು, ಒಂದು ಸ್ಪೂನ್ ಸಾಸಿವೆ, ಒಂದು ಅರ್ಧ ಸ್ಪೂನ್ ಜೀರಿಗೆ. ಈಗ ಒಲೆ ಆಫ್ ಮಾಡಿ 4 ಒಣಮೆಣಸಿನ್ಕಾಯಿ ಮುರಿದಿಟ್ಕೊಂಡಿದ್ದೆ, ಅದು 4 ಕರಿಬೇವು. ಇವತ್ತು ನಾವು ನಮ್ಮ ಬೆಂಡೆಕಾಯಿ ರಾಯ್ತಾಗೆ ಯೂಸ್ ಮಾಡ್ತಾ ಇದೀವಿ SSP ಇಂಗು ರುಚಿ ಬ್ಲಾಸ್ಟು ಪರಿಮಳ ಕ್ಲಾಸು. ನಿಮ್ಮ ಟೇಸ್ಟ್ ಅನ್ನ ಡಬಲ್ ಎನ್ಹಾನ್ಸ್ ಮಾಡುತ್ತೆ. ತಗೊಳ್ಳಿ ಅಂಕಲ್. SSP ಇಂಗು ನನ್ನ ಫೇವರೇಟ್. ನಿಮ್ ಫೇವರೇಟ್, ನಿಮ್ಮ ಅಡುಗೆ ಮನೆಯ ಮಹಾರಾಣಿ. ಹೌದು. ಸ್ವಲ್ಪ ಹಿಂಗನ್ನ ಹಾಕಿ ಒಂದು ಸಾರಿ ಹೀಗೆ ಮಿಕ್ಸ್ ಮಾಡ್ಬಿಟ್ಟು ಇದಿಲ್ಲಿರ್ಲಿ, ಇದ್ರ ಪಾಡಿಗೆ ಇಲ್ಲಿ ಮೊಸರು ಎತ್ತಿಟ್ಕೊಂಡಿದ್ದೀನಿ, 2 ಬೌಲ್ ಮೊಸರು. ಮೊಸರನ್ನ ಇದಕ್ಕೆ ಹಾಕ್ಬೋಣ. ಬೇಕಾಗುವಷ್ಟು ಉಪ್ಪು. ನಾವೀಗ ಬೆಂಡೆಕಾಯಿಗೂ ಹಾಕೊಂಡಿದೀವಿ ಅಲ್ವಾ ಅಂಕಲ್? ಅದೆಲ್ಲ ಒಂಚೂರು ಹಾಕಿದ್ದು ಅದು. ಈಗ ಈ ಮಸಾಲೆ ಮತ್ತೆ ಮೊಸರಿಗೆ ಬೇಕಲ್ಲ, ಮಸಾಲೆ ಮತ್ತೆ ಮೊಸರು ನೀವು ಇದನ್ನ ಅನ್ನಕ್ಕೆ ಕಲಸ್ಕೋತೀರಾ, ಕರೆಕ್ಟಾ? ಅನ್ನಕ್ಕೂ ಉಬ್ಬೇಕಾಗತ್ತೆ. ಅದನ್ನ ಇಲ್ಲೇ ಹಾಕ್ಬಿಡ್ಬೇಕು. ಹಂಗೆ ನೋಡಿ, ಈ ಒಗ್ಗರಣೆ ಏನ್ ಮಾಡ್ಕೊಂಡೆ, ಕೊತ್ತಂಬರಿ ಸೊಪ್ಪು ಚೂರು ಹಾಕ್ಬಿಟ್ರೆ ನಿಮ್ಮೆಲ್ಲರ ಫೇವ್ರೇಟ್ ಬೆಂಡೆಕಾಯಿ ರಾಯ್ತಾ ರೆಡಿ. ನಯನಕ್ಕ,
ತಗೊಳ್ಳಿ ಅಕ್ಕ, ಇದು ಬೆಂಡೆಕಾಯಿ ರಾಯ್ತ ಹೇಗಿದೆ ನೋಡಿ. ನಮ್ಮ ವೀಕ್ಷಕ ಮಹಾಪ್ರಭುಗಳ ಜೊತೆಯಲ್ಲಿ ನಿಮಗೆ ಚೆನ್ನಾಗಿದೆ ಅಂತ ಅನ್ಸಿದ್ರೆ ನಮ್ ಜನ್ಮ ಸಾರ್ಥಕ. ನಾನೇನೋ ತಗೊಳಮ್ಮ ಮಗಳೇ, ತಿನ್ನು ಚೆನ್ನಾಗಿ ಸೊಂಪಾಗಿರು ಅಂತ ಹೇಳ್ತಾರೆ ಅಂದ್ರೆ ನನ್ನೇನೆ ಅಕ್ಕ ಅಂತ ಕರೀತಾರೆ. ನನ್ನೇನ್ ಸರ್ 1947 ಅಲ್ಲಿ ಹುಟ್ಟೋಳು ಅನ್ಕೊಂಡಿದೀರಾ? ಹಂಗಾದ್ರೆ ನಾನೇ 1950 ಅಲ್ಲಮ್ಮ. ಅಲ್ಲ ಹೇಳ್ದೆ, ಈ ನೋಡ್ತಿದ್ರೆ ಆ ಘಮ ಫ್ಲೇವರ್ ಮೂಗಿಗೆ ಬರ್ತಾ ಇದ್ದಂಗೆನೆ ಬಾಯಿ ನೀರು ಬರುತ್ತೆ ಅಂಕಲ್. ಹಳೆ ಲಾರಿ ತರ ಸೌಂಡ್ ಮಾಡ್ಬೇಡಿ, ಹೇಗಿದೆ ಅಂತ. ಬಟ್ ಆ ಬೆಂಡೆಕಾಯಿ ಅಂತೂ ಎಷ್ಟು ಕುರುಮ್ ಕುರುಮ್ ತರ ಫೀಲ್ ಬರ್ತಾ ಇದೆ ಅಂದ್ರೆ ಆಹಾ. ನನ್ ಕಡೆಯಿಂದ ಎಷ್ಟು ಮಾರ್ಕ್ಸ್? ಮದ್ವಿ ಬೆಂಡೆಕಾಯಿ ರಾಯ್ತಾ ಮಾಡುವ ವಿಧಾನ. ಮೊದಲಿಗೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ಸಣ್ಣಗೆ ಹೆಚ್ಚಿದ ಬೆಂಡೆಕಾಯಿಯನ್ನು ಬಾಣಲಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಗರಿ ಗರಿಯಾಗುವವರೆಗೆ ಚೆನ್ನಾಗಿ ಫ್ರೈ ಮಾಡಿ ತಣ್ಣಗಾಗಲು ಬಿಡಿ. ಈಗ ಒಂದು ಮಿಕ್ಸಿ ಜಾರಿಗೆ 1 ಕಪ್ ತೆಂಗಿನಕಾಯಿ ತುರಿ, 6 ಹಸಿಮೆಣಸಿನಕಾಯಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು, ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಒಂದು ದೊಡ್ಡ ಬೌಲ್ಗೆ ಹುರಿದಿಟ್ಟುಕೊಂಡ ಬೆಂಡೆಕಾಯಿ, ರುಬ್ಬಿದ ಮಸಾಲೆ ಮಿಶ್ರಣ, 2 ಕಪ್ ಮೊಸರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಹದವಾಗಿ ಕಲಸಿಕೊಳ್ಳಿ. ಈಗ ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ 1 ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಹಾಕಿ ನಂತರ 4 ಒಣಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಇಂಗು ಸೇರಿಸಿ ಈಗ ತಯಾರಾದ ಒಗ್ಗರಣೆಯನ್ನು ಬೆಂಡೆಕಾಯಿ ಮಿಶ್ರಣಕ್ಕೆ ಸೇರಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿಕೊಂಡರೆ ರುಚಿ ರುಚಿಯಾದ ಬೆಂಡೆಕಾಯಿ ರಾಯ್ತಾ ಸವಿಯಲು ಸಿದ್ಧ. ಚೆನ್ನಾಗಿ ಅಡುಗೆ ಮಾಡಿಕೊಟ್ಟು ನಿಮ್ಮನ್ನ ಬರೀ ಕೈಲಿ ಕಳಿಸೋದು. ಇದು ನಮ್ಮ ಆಹಾರ ಅವರ ಮಸಾಲಾ ಪೌಡರ್. ಕ್ರಿಯೋಜೆನಿಕ್ ತಂತ್ರಜ್ಞಾನವನ್ನು ಬಳಸಿರೋದ್ರಿಂದ 90ರಿಂದ 99% ಪರಿಮಳ ಸಂರಕ್ಷಿತ ಹಾಗೆ ಅಸಲಿ ರುಚಿಯನ್ನ ಕೊಡುತ್ತೆ. ಪ್ಯಾಕೆಟ್ ಅನ್ನ ಓಪನ್ ಮಾಡಿ ಪರಿಮಳವನ್ನ ಆನಂದಿಸಬೇಕಾದ್ರೆ ನೀವೇ ಹೇಳ್ತೀರಾ ಆಹಾ ಅಂತ. ಅಂಕಲ್, ನಮ್ಮ ಆಹಾರ ಅವರ ಮಸಾಲಾ ಪೌಡರ್ಗಳು ದಯವಿಟ್ಟು ಉಪಯೋಗಿಸಿ. ಅಕಸ್ಮಾತ್ ಖಾಲಿ ಆದ್ರೆ ಆಹಾರ.com ಅಲ್ಲಿ ಸಿಗತ್ತೆ ಅಂಕಲ್. ಸರಿ. ನಮ್ಮ ಅಂಕಲ್ ಫೇವರೇಟ್ ನಮ್ಮ ಶ್ರೀಧರ್ ಅಂಕಲ್ ಅವರು ಕ್ಯಾಟ್ರಿಂಗ್ ಅಲ್ಲಿ ಮಹಾರಾಣಿ ಪಟ್ಟವನ್ನ ಕೊಟ್ಟಿರುವಂತ SSB ಇಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್ ಅವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ನಮ್ಮ ಅಡಿಗೆ ಮನೆಗೆ ಬರ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಅಂಕಲ್. ಇವತ್ತು ಯಾವ ಅದ್ಭುತವಾದ ರೆಮಿಡಿ ಜೊತೆಗೆ ಬಂದಿದ್ದಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧ ರಹಿತ ಚಿಕಿತ್ಸಾ ತಜ್ಞರು. ಪ್ಲೀಸ್ ವೆಲ್ಕಮ್ ಡಾಕ್ಟರ್ ಪೂರ್ವಿ ಜಯರಾಜ್. ನಮಸ್ತೆ ಡಾಕ್ಟರ್. ನಮಸ್ಕಾರ. ಯಾವ ಅದ್ಭುತವಾದ ರೆಮಿಡಿ ಜೊತೆಗೆ ಬಂದಿದ್ದೀರಾ? ನೈನಾ ಅವರೇ, ಒಬ್ಬ ವ್ಯಕ್ತಿಯ ಮುಖದಲ್ಲಿ ಅತ್ಯಂತ ಆಕರ್ಷಣೀಯವಾಗಿರೋದು ಕಣ್ಣು. ಹೌದು. ಅತ್ಯಂತ ಮುಖ್ಯವಾಗಿರೋದು ಕೂಡ ಕಣ್ಣು. ಕಣ್ಣಿನ ಬಗ್ಗೆ ಬರ್ತಿರೋಷ್ಟು ಕವಿತೆ ಬೇರೆ ಯಾವ ಅಂಗಾಂಗದ ಮೇಲೂ ಯಾರು ಕವಿ ಬರ್ದಿಲ್ಲ ಅನ್ಸುತ್ತೆ. ಅಷ್ಟೇ ಅಲ್ಲ, ಈಗಿನ ಕಾಲದಲ್ಲಿ ಮೊಬೈಲ್ ನೋಡ್ತಾ ನೋಡ್ತಾ ಕಣ್ಣನ್ನ ಯಾವ ರೇಂಜಿಗೆ ನಾವೆಲ್ಲರೂ ಹಾಳು ಮಾಡ್ಕೊಳ್ತಾ ಇದೀವಿ ಅಂದ್ರೆ ಕಣ್ಣಿನ ಆರೋಗ್ಯ ಕಾಪಾಡ್ಕೊಳ್ಳೋದು ನಿಜವಾಗ್ಲೂ ನೀಡ್ ಆಫ್ ದಿ ಆರ್. ಸೊ ಕಣ್ಣಿನ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಒಂದು ಬ್ಲೂಬೆರಿ ಸ್ಮೂದಿನ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ.